ಅಂದ್ರೆ ಈಗ ಈ ಬಾಹುಬಲಿ ಬೆಟ್ಟದ ಮೇಲೆ ಯಾವ ಒಂದು ನಾನು ಹೆಣ ಹೂತಿದ್ದೆ ಅಂತ ಇವನು ಮಾತಾಡ್ತಾ ಇದ್ದಾನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋದಾದರೆ ಇಲ್ಲಿ ಹೂತಿರುವುದು ಅನಾಥ ಹೆಣಗಳ ಈ ಪೊಲೀಸರ ಸಮ್ಮುಖದಲ್ಲೇ ಹುಳಲಾದಂಥ ಹೆಣಗಳ ಕಾರಣ ಇನ್ನೊಂದು ಕಡೆ ಬಂದಾಗ ಪೋಸ್ಟ್ ಮಾರ್ಟಮ್ ಕೂಡ ಆಗಿತ್ತು ಒಂದು ಬಾಲಕಿಯ ದೇಹ ಅದನ್ನು ಪೊಲೀಸರ ಸಮ್ಮುಖದಲ್ಲಿ ನಾನು ಹೂತೆ ಅಂತ ಹೇಳಿದಾಗ ಇದು ಪೊಲೀಸರ ಮೇಲ್ವಿಚಾರಣೆಯಲ್ಲಿ ಅವರ ಸಮ್ಮುಖದಲ್ಲಿಯೇ ಹೂಳಲಾಗಿದ್ದಂಥ ಹೆಣವ ಅಥವಾ ರಹಸ್ಯವಾಗಿ ಗೌಪ್ಯವಾಗಿ ತಂದು ಹೂತಿದ್ದಂಥ ಹೆಣನ ಏನು ಕಥೆ ಇದು ಅಂತ. ಇಲ್ಲ, ಈ ಪಾಯಿಂಟ್ ನಂಬರ್ 16 ಇದೆಯಲ್ಲ, ಈ ಪಾಯಿಂಟ್ ನಂಬರ್ 16ರ ವಿಚಾರವನ್ನು ಕೂಡ SIT ಅಧಿಕಾರಿಗಳು ಬಿಟ್ಕೊಟ್ಟಿಲ್ಲ. ಅಂದರೆ ಇಲ್ಲಿ ಯಾವ ಹೆಣವನ್ನು ಕೂಡ ಹೂಳಲಾಗಿತ್ತು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಅವರು ಬಿಟ್ಕೊಟ್ಟಿಲ್ಲ. ಅವರು ನಾವು ಹಿಂದೆ ಹೇಳ್ತಾ ಇದ್ದೋ ಪಾಯಿಂಟ್ ನಂಬರ್ ನಿನ್ನೆ 15ರಲ್ಲಿ ಒಂದಿಷ್ಟು ಅಂದರೆ ಬಾಲಕಿಯ ಶವವನ್ನು ಹೂಳಲಾಗಿತ್ತು ಅನ್ನುವ ಮಾಹಿತಿಯನ್ನು ದೂರಿನಲ್ಲಿ ಒಪ್ಪಿಕೊಂಡಿರುವಂಥದ್ದು. 12ನೇ ಪಾಯಿಂಟು 13ನೇ ಪಾಯಿಂಟು ಜೊತೆಗೆ 1ರಿಂದ ಟೋಟಲ್ ನಾನು ಹೇಳ್ತಾ ಇದ್ದ ರೀತಿಯಲ್ಲಿ. ಆದರೆ ಇವತ್ತು ಈ ಪಾಯಿಂಟ್ ನಂಬರ್ 16 ಇದೆಯಲ್ಲ, ಯಾವ ಹೆಣವನ್ನು ಇಲ್ಲಿ ಹೂಳಲಾಗಿತ್ತು, ಕಳೆಬರವನ್ನು ಹೂಳಲಾಗಿತ್ತು ಅನ್ನೋದನ್ನು SIT ಅಧಿಕಾರಿಗಳು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಅನಾಮಿಕ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ SIT ಅಧಿಕಾರಿಗಳು ಇಲ್ಲಿವರೆಗೆ ತಿಳಿಸಿಲ್ಲ. ಈಗ ನಮಗೆ ಸದ್ಯಕ್ಕೆ ತಿಳಿದಿರುವಂಥದ್ದು ಏನಂತಂದರೆ ಪಾಯಿಂಟ್ ನಂಬರ್ 16 ಮಾಡಿದ್ದಾರೆ. 16ರಲ್ಲಿ ಕಳೆಬರವನ್ನು ಹುಡುಕ್ಲಿಕ್ಕೆ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಈ ಪ್ರಕ್ರಿಯೆ ಇಷ್ಟು ಮಾತ್ರ ಇಲ್ಲಿ ನಡೀತಾ ಇದೆ. ಈ ಹಿಂದೆ ಜಯಂತ್ ಅವರು ದೂರು ಕೊಟ್ಟಿದ್ರು. ಜಯಂತ್ ಅಂದರೆ ದೂರುದಾರ, 2ನೇ ದೂರುದಾರ ದೂರು ಕೊಟ್ಟಿದ್ರು. ಅವರೇನಂತ, ನಾನು ಒಂದು ಬಾಲಕಿಯನ್ನು 13ರಿಂದ 15 ವರ್ಷದ ಬಾಲಕಿಯ ಹೆಣವನ್ನು ಹೂಳುವಂಥ ಸಂದರ್ಭದಲ್ಲಿ ನಾನು ನೋಡಿದ್ದೆ, ಆ ಜಾಗವನ್ನು ಕೂಡ ಗುರುತಿಸ್ತೀನಿ ಅನ್ನೋದು. ಅದು ಇನ್ನೂ ಕೂಡ ಪ್ರಕ್ರಿಯೆ ಆರಂಭವಾಗಿಲ್ಲ. ಇದು ಬೇರೆ. ಬಟ್ ಜಯಂತ್ ಅವರು ದೂರು ಕೊಟ್ಟಿರುವಂಥದ್ದು ಅದು ಬೇರೆ ಪ್ರಕರಣ. ಹಾಗಾಗಿ ಇಲ್ಲಿ ಕರೆದುಕೊಂಡು ಬಂದಿರುವಂಥದ್ದು ಅನಾಮಿಕರನ್ನು ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ಶೋಧ ಕಾರ್ಯವನ್ನು ಕೂಡ ಈಗಾಗಲೇ ಈ ಪ್ರದೇಶ ಹೇಗಿದೆ? ಈಗ ನೇತ್ರಾವತಿ ನದಿ ಪಕ್ಕದಲ್ಲಿ ಒಂದು ಅರಣ್ಯ ಭೂಮಿ ಅಂತ ಬಂದಾಗ ಸ್ವಲ್ಪ ಆಜುಬಾಜಲ್ಲೇ ಹಾಕಿದ್ದಾನೆ, 10 ಅಡಿನೋ 20 ಅಡಿನೋ 50 ಅಡಿನೋ ಅಥವಾ 100 ಅಡಿನೋ ಇರಬಹುದು. ಈ ಬಾಹುಬಲಿ ಬೆಟ್ಟ ಅಂತ ಬಂದರೆ ಈ ಪ್ರದೇಶ ಈಗ ಈತ ತಾನು ಹೂತು ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಆ ಕಾಲಘಟ್ಟದಲ್ಲಿ ರಸ್ತೆ ಎಲ್ಲ ಅಲ್ಲಿ ಇದೆಯಾ ನೀಟಾಗಿ, ಅಥವಾ ಏನಾದರೂ ಬೆಟ್ಟ ಹತ್ಕೊಂಡು ಬರೋ ಥರದಲ್ಲಿ ಹತ್ಕೊಂಡು ಬರಬೇಕಾ? ಯಾವ ಥರ ಪ್ರದೇಶ ಇದು ಅಂತ ಪ್ರಕಾಶ್? ರಮಾಕಾಂತ್, ಈಗ ಆ ದೃಶ್ಯವನ್ನು ತೋರಿಸ್ತೀನಿ. ಯಾಕಂತಂದರೆ ಇವತ್ತಿನ ರಸ್ತೆ ಇದೆಯಲ್ಲ, ಈ ಜಾಗದ ರಸ್ತೆ ಸಂಪೂರ್ಣವಾಗಿ ಎರಡೂ ವಾಹನಗಳು ಕೂಡ ನೀಟಾಗಿ ಓಡಾಡ್ಬೋದು. ಅಂದರೆ ಒಂದು ರಾಜ್ಯ ಹೆದ್ದಾರಿಯ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಮಾಡಿರ್ತಕ್ಕಂತಹ ರಸ್ತೆಯನ್ನು ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ. ಅದು ಎಷ್ಟು ಚೆನ್ನಾಗಿದೆ ಈ ರಸ್ತೆ ಅಂತ ಅಂದರೆ, ಬಾಹುಬಲಿ ದ್ವಾರದಿಂದ ನೇರವಾಗಿ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಇದು. ಇಲ್ಲಿ ಆ ಕಡೆಯಿಂದ ಬಂದರೆ ಎಡಭಾಗಕ್ಕೆ ಸಿಗುತ್ತೆ ಅವರ ಜಾಗ, ಈ ಕಡೆಯಿಂದ ಹೋಗ್ತಾ ಇದ್ರೆ ಬಲಭಾಗಕ್ಕೆ ಸಿಗುತ್ತೆ. ಅಂದರೆ ಸಂಪೂರ್ಣವಾಗಿ ನೋಡ್ಬೋದು. ಇಲ್ಲಿ ಒಂದಿಷ್ಟು ಅಲ್ಲಿ ಏನು ಕಾರ್ಮಿಕರಿಗೆ ಕೆಲಸ ಮಾಡಲಿಕ್ಕೆ ಜಾಗ ಮಾಡಿಕೊಟ್ಟಿರುವಂತಹ ಮನೆಗಳು ಇರ್ಬೋದೇನೋ, ಒಂದು ಕಡೆ ಈ ಥರದ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಇರುವಂಥದ್ದು. ಆದರೆ ಈ ಪಾಯಿಂಟ್ ನಂಬರ್ 16 ಇದೆಯಲ್ಲ, ಇದು ಎಷ್ಟು ವರ್ಷದಿಂದ ಇಲ್ಲಿ ಕಳೆಬರವನ್ನು ಅಂದರೆ ಶವವನ್ನು ಹೂತು ಹಾಕಲಾಗಿತ್ತು ಅನ್ನೋದು ಮಾಹಿತಿ ಸದ್ಯಕ್ಕೆ SIT ಅಧಿಕಾರಿಗಳು ಬಿಟ್ಕೊಟ್ಟಿಲ್ಲ. ಜೊತೆಗೆ ಅನಾಮಿಕ ಕೂಡ ಯಾವ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಈಗ ಸದ್ಯಕ್ಕೆ ಇರುವಂಥದ್ದು ಪಾಯಿಂಟ್ ನಂಬರ್ 16 ಗುರುತು ಮಾಡಿದ್ದಾರೆ. ಶೋಧ ಕಾರ್ಯವನ್ನು ಕೂಡ ಆರಂಭ ಮಾಡಿರುವಂಥದ್ದು. ರಮಾಕಾಂತ್, ಈಗ ನೇತ್ರಾವತಿಯಿಂದ ಎಷ್ಟು ದೂರಕ್ಕೆ ಬರುತ್ತೆ ಇದು ಪ್ರಕಾಶ್? ಎಷ್ಟು ದೂರದ ಒಂದು ಸ್ಪಾಟ್ ಬರುತ್ತೆ ಇದು? ಇಲ್ಲಿ ಒಂದು ವೇಳೆ ಆ ಥರ ಡೆಡ್ ಬಾಡಿ ತಂದಿದ್ರೆ ಯಾವ್ದಾದ್ರು ಗಾಡಿ ಬಳಸಿರ್ತಾನ ಇವನು, ವೆಹಿಕಲ್ ಬಳಸಿದ್ದಾನ, ಯಾವ ಥರ ತಂದಿರೋದು ಅಲ್ಲಿಗೆ? ಇನ್ನೂ ಒಂದಷ್ಟು ಜನ ಇದ್ರ ಜೊತೆಯಲ್ಲಿ ಗಾಡಿ ತಂದೇನಾದರೂ ಅಲ್ಲಿ ಬಾಡಿ ತಂದು ಹೂತ್ನ ಇವನು? ಯಾವ ಥರ ಕಥೆ ಇದು ಅಂತ? ನೇತ್ರಾವತಿ ನದಿ ತೀರದಿಂದ ಬಾಹುಬಲಿ ಬೆಟ್ಟಕ್ಕೆ ಸುಮಾರು ಒಂದು 4ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ದೂರಕ್ಕೆ ಕೂಡ ಬರುವಂಥದ್ದು. ನೇತ್ರಾವತಿ ನದಿ ತೀರ ಇದೆಯಲ್ಲ, ಇಲ್ಲಿಂದ ಸುಮಾರು 4ರಿಂದ 5 ಕಿಲೋಮೀಟರ್ ಆಗುತ್ತೆ. ಇದು ಧರ್ಮಸ್ಥಳ ಸರ್ಕಲ್ ಇದೆಯಲ್ಲ, ಆ ಸರ್ಕಲಿಂದ ಕೇವಲ ಒಂದು 500 ಮೀಟ್ರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಆ ದ್ವಾರ ಬಿಟ್ಟು 500 ಮೀಟ್ರ್ ವ್ಯಾಪ್ತಿಯಲ್ಲಿ ಈ ಬಾಹುಬಲಿ ಬೆಟ್ಟ ಬರುತ್ತೆ. ನೇತ್ರಾವತಿ ನದಿ ತೀರ ಅಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಒಟ್ಟಿಗೆ ಒಂದು 4.5 ಕಿಲೋಮೀಟ್ರು ಈ ಜಾಗಕ್ಕೂ ಮತ್ತು ನೇತ್ರಾವತಿ ನದಿ ತೀರಕ್ಕೂ ಇರುವಂಥದ್ದು. ಆದರೆ ಒಂದು ನೀವು ಕೂಡ ಹೇಳ್ತಾ ಇದ್ರಿ, ಸ್ಪಷ್ಟವಾಗಿ ಈ ಒಂದಿಷ್ಟು ಬೆಳ್ತಂಗಡಿ SIT ಕಚೇರಿಯಲ್ಲಿ ಒಂದಿಷ್ಟು ಜನ ಕೂಡ ಬಂದಿದ್ದಾರೆ. ಅಂದರೆ ನಾವು ದೂರು ಕೊಡ್ತೀವಿ, ನಾವು ಕೂಡ ಅವನ ಜೊತೆ ಸಾಕ್ಷಿಗೆ ಇದ್ದೋ, ಈ ರೀತಿಯಾದಂತಹ ಒಂದು ದೂರನ್ನು ಕೊಟ್ಟಿರುವಂಥದ್ದು. SIT ಅದನ್ನು ಪರಿಗಣಿಸಿ ಸ್ಥಳೀಯ ಠಾಣೆಗೆ ಹೋಗಿ ಅಲ್ಲಿ ನೀವು ದೂರು ಕೊಡಿ, ನಂತರವಲ್ಲ ನಾವು ಅದನ್ನು ಏನು ನೋಡ್ತೀವಿ, ಅದನ್ನು ಪ್ರಕರಣವನ್ನು ಹೇಗಾಗುತ್ತೆ ಅದನ್ನು ನೋಡ್ತೀವಿ ಅನ್ನುವ ಹಿಂಬರವನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕೆ ಪಾಯಿಂಟ್ ನಂಬರ್ 16ರಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪ್ರಕಾಶ್. ಅಲ್ಲಿಯೂ ಕೂಡ ಒಂದಷ್ಟು ಮಣ್ಣು